ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಇದೇನಿದು ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಆಸ್ಪತ್ರೆ ತೋರಿಸ್ತಾ ಇದ್ದಾರೆ ಅಂತ ಅಂದ್ಕೊಂಡ್ರೆ, ಇವತ್ತು ಫಸ್ಟ್ ಆಸ್ಪತ್ರೆಗೆ ಹೋಗಿ ಅಮ್ಮನ ತೋರಿಸಿ ಊರಿಗೆ ಕಳಿಸಿ ನಾನು ಶ್ರೀರಂಗಪಟ್ಟಣದ ಹತ್ರ ವೆಯ್ಟ್ ಮಾಡ್ತಾಯಿದ್ದೀನಿ. ಪಾಪ ನನ್ನ ಮಗಳು 2 ಬ್ಯಾಗ್ ಹೊತ್ಕೊಂಡು ಬರ್ತಾಳೆ ನನಗೋಸ್ಕರ ಅಂತ. ನಮ್ಮೂರಿನ ಬಸ್ ಬಂದು ಇಳಿದ ತಕ್ಷಣ ಹೋಗಿ ನಾನು ಬ್ಯಾಗ್ ಇಸ್ಕೊಂಡು ಬಂದೆ. ಡೈರೆಕ್ಟಾಗಿ ಮನೆಯಿಂದ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡೆ, ಆದರೆ ಹಣೆ ಬರಹ ಆಸ್ಪತ್ರೆಯಿಂದ ದೇವಸ್ಥಾನಕ್ಕೆ ಹೋಗುವಾಗಾಯಿತು. ಇವಾಗ ನಾವು ಶ್ರೀರಂಗಪಟ್ಟಣದಿಂದ ಮೈಸೂರು ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀವಿ. ಸುಶೀಲ ಆಂಟಿ ಎಲ್ಲರಿಗೂ ಕಲ್ಲಂಗಡಿ ಹಣ್ಣು ಪೀಸ್ ಮಾಡ್ಕೊಂಡು ತಂದಿದ್ರು, ಎಲ್ಲರೂ ಕುತ್ಕೊಂಡು ತಿಂತಾಯಿದ್ದೀವಿ. ಇವತ್ತು ನಿಜವಾಗ್ಲೂ ನಾನು ಹೋಗ್ತೀನಾ ಇಲ್ವಾ ಅನ್ನೋದೇ ಡೌಟ್ ಇತ್ತು. ಆಸ್ಪತ್ರೆಯಲ್ಲಿ ಅಮ್ಮಂಗೆ ಏನು ಹೇಳ್ತಾರೋ, ಅಡ್ಮಿಟ್ ಆಗೋಕ್ಕೆ ಹೇಳ್ತಾರೋ ಏನೋ ಅಂತ ಅನಿಸಿತ್ತು. ಆದರೆ ದೇವ್ರನ್ನ ನಾವು ನೋಡೋದಕ್ಕೆ ಹೋಗೋದಲ್ಲ, ದೇವರು ಅವ್ರು ನಮ್ಮನ್ನು ನೋಡ್ಬೇಕಂದಾಗ ಅವರೇ ಕರ್ಸ್ಕೊತಾರೆ ಅಂತ ಎಲ್ಲರೂ ಹೇಳ್ತಾರೆ. ಹಾಗೆ ದೇವ್ರಿಗೆ ನಾನು ಅಲ್ಲಿಗೆ ಹೋಗಿ ಅವ್ರನ್ನ ನೋಡೋದಿತ್ತು ಅಂತ ಅನಿಸುತ್ತೆ. ಹಾಗಾಗಿ ರಾಯರು ನನ್ನ ಕರೆಸ್ಕೊಂಡ್ರು. ನಾವು ಇವಾಗಿರೋ ಟ್ರೆಂಡ್ ವೀಡಿಯೋಸ್ನ ಮಾಡೋಣ. ಮಂತ್ರಾಲಯಕ್ಕೆ ಹೋಗೋದು, ತಿರುಪತಿಗೆ ಹೋಗೋದೆಲ್ಲ ಇಲ್ಲಿಂದ ಹೊರಟಿದ್ದು ಮಾಡಿದ್ರೆ ಅಲ್ಲಿ ಹೋದ್ಮೇಲೆ ಅಲ್ಲಿ ಹೋಗಿದ್ದು ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಆದರೆ ಫ್ರೆಂಡ್ಸ್ ಅಥವಾ ಒಂದು 4 ಜನ 3 ಜನ ಹೋದರೆ ಆ ಥರ ಕೆಲಸ ಮಾಡಬಹುದು. ಅಲ್ಲಿ ನಮಗೆ ಹೆಂಗಿರುತ್ತೆ ಅಂದರೆ ಟೈಮೇ ಸಾಕಾಗಲ್ಲ. ನಾವಿಷ್ಟು ಜನ ಹೋಗಿದ್ದೀವಲ್ವ, ಆಮೇಲೆ ಟ್ರೈನ್ ಬೇರೆ ಬುಕ್ ಮಾಡಿದ್ದೀವಿ. ಮಂತ್ರಾಲಯದಿಂದ ತಿರುಪತಿಗೆ 2:15 ಟ್ರೈನ್ ಬರೋದಿತ್ತು. ಸೊ ಅಷ್ಟರಲ್ಲಿ ನಾವು ರೈಲ್ವೆ ಸ್ಟೇಷನ್ಗೆ ಹೋಗಬೇಕಿತ್ತು. ಹಾಗಾಗಿ ಇಲ್ಲಿ ಮಾತ್ರ ವೀಡಿಯೋ ಮಾಡ್ಕೊಂಡಿದ್ದಷ್ಟೇ, ಅಲ್ಲಿ ಹೋಗಿ ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ. ಎಲ್ಲ ಅರ್ಧಂಬರ್ಧ ಆಯಿತು. ಆದರೂ ಈ ವಿಡಿಯೋ ಮಾಡ್ಕೊಂಡಿದ್ದು ಒಂಥರ ಮೆಮೊರಿಯಾಗಿದೆ, ಚೆನ್ನಾಗಿದೆ. ನಾನು ಮನೆಯಿಂದೆಲ್ಲೋ ಹೊರಗಡೆ ದೂರದ ಪ್ಲೇಸ್ಗೆ ಹೋಗ್ತೀನಿ ಅಂದರೆ ಅದಕ್ಕೆ ಕಾರಣ ಇವರೇ, ಸುಮಿ ಅವರೇ. ಅವ್ರಿಗೆ ಥ್ಯಾಂಕ್ ಯು ಹೇಳದೇ ಇದ್ದರೆ ತಪ್ಪಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ಸುಮಿ. ಇಷ್ಟು ದಿನ ನಾನು ಅವರಿಬ್ಬರೇ ಹೋಗ್ತಿದ್ವಿ, ಈ ಸಲ ಮಕ್ಕಳುಗಳನ್ನ ಕರ್ಕೊಂಡು ಹೋಗ್ತಾಯಿದ್ವಿ. ಇವಾಗ ಬೇಸಿಗೆ ರಜೆ ಇರೋದ್ರಿಂದ ಪಾಪ ಶಾರನು ಎಲ್ಲೂ ಹೋಗೋದಿಲ್ಲ ಅಂತ ಪಾಪ ಬೇಜಾರು ಮಾಡ್ಕೊತಿದ್ಲು. ಹಾಗಾಗಿ ಅವಳು ನಾವು ಎಲ್ಲ ಹೋಗ್ತಾಯಿದ್ದೀವಿ. ನಾವು ಬುಕ್ ಮಾಡ್ಕೊಂಡಿದ್ದು ಗವರ್ನಮೆಂಟ್ ಬಸ್ಸೇ, ಬಟ್ ಲಕ್ಸುರಿ ಬಸ್ ಇತ್ತು, ಅದರಲ್ಲಿ ವೀಡಿಯೋ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅದರಲ್ಲಿ ವೀಡಿಯೋ ಮಾಡಿಕೊಂಡು ಪಾಪ ಕಂಡಕ್ಟರ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆದರೆ ಡ್ರೈವರ್ ಸ್ವಲ್ಪ ರೈಸ್ ಆದರು. ಆಗ ಪಕ್ಕ ಇನ್ನೊಂದು ಬಸ್ ಇತ್ತು, ಅದರಲ್ಲಿ ಹೋಗಿ ವೀಡಿಯೋ ಮಾಡಿಕೊಂಡು ಇನ್ನೊಂದಿಬ್ರದ್ದು ಬಾಯ್ ಮಾಡು ಹೋಗೊತ್ತು ಒಳಗೆ. ಇದು ಸ್ಲೀಪರ್ ಕೋಚ್ ಬಸ್ಸು, ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ. ಎಲ್ಲರೂ ಮಲ್ಕೊಳ್ಳೋಕೆ ಆರಾಮಾಗಿ ಸೀಟೆಲ್ಲ ಇತ್ತು. ನಾವಂತೂ ಆ ರೀತಿ ಬಸ್ಸಲ್ಲಿ ಯಾವತ್ತೂ ಹೋಗಿಲ್ಲ, ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಆರಾಮಾಗಿ ಕೂತಿದ್ದೀರಾ, ಬರ್ತಿದ್ದೀರಾ, ಆರಾಮಾಗಿ ಕೂತಿದ್ದೀರಾ. ಶಾರು ಚಿಕ್ಕವಳಿರುವಾಗ ನಾವು ಓನ್ ವೆಹಿಕಲ್ ಮಾಡ್ಕೊಂಡು ಹೋಗ್ತಿದ್ವಿ ತುಂಬ ದೂರಕ್ಕೆಲ್ಲ ಟೂರ್ಗಳಿಗೆ ಹೋಗುವಾಗ. ಸೊ ಅವಾಗ 1-2 ಸಲ ಕರ್ಕೊಂಡು ಹೋಗಿದ್ದೆ. ದೊಡ್ಡವಳಾದಮೇಲೆ ಜೊತೆಯಲ್ಲಿ ಎಲ್ಲೂ ದೂರಕ್ಕೆ ಹೋಗೇ ಇರಲಿಲ್ಲ. ತುಂಬ ವರ್ಷಗಳಾದಮೇಲೆ ಇವತ್ತೇ ಫಸ್ಟ್ ಜೊತೆಗೆ ಹೋಗ್ತಿರೋದು. ಒಂದು ಕಡೆ ಮಧ್ಯದಲ್ಲಿ ಬಂದು ಬಸ್ ನಿಲ್ಲಿಸ್ತು, ಏನಾದರೂ ಊಟ ಗೀಟ ಮಾಡ್ಕೊಳ್ಳೋದಾದರೆ ಮಾಡ್ಕೊಳ್ಳಿ ಅಂತ. ಮೊದಲು ಖಾಲಿ ಇದ್ದಿದ್ದು ಬಸ್ಸು ಹೋಗ್ತಾ ತುಂಬಾ ರಶ್ ಆಯಿತು. ನಾವು ಮೈಸೂರಿಂದ ರಾಯಚೂರುವರೆಗೂ ಬುಕ್ ಮಾಡ್ಕೊಂಡಿದ್ವಿ ಸೀಟ್ಗಳನ್ನ. ಬಸ್ನಲ್ಲಿ 20 ರೂಪಾಯಿ ತಗೋತಾರೆ ಅಷ್ಟೇ ರಿಸರ್ವೇಷನ್ಗೆ. ಫ್ರೀ ಇರುತ್ತೆ, ಮಾಮೂಲಿ ಫ್ರೀ ಇರುತ್ತೆ. ನಾವು ದುಡ್ಡು ಕೊಟ್ಟು ಹೋಗ್ತೀವಂದರೆ ಅಥವಾ ಜೆಂಟ್ಸ್ ಹೋದರೆ 700 ಚಿಲ್ಲರೆ ಆಗುತ್ತೆ ಮೈಸೂರಿಂದ ರಾಯಚೂರಿಗೆ. ಇವಾಗ ನಾವು ರಾಯಚೂರಿಗೆ ಬಂದು ಇಳಿದಿದ್ದೀವಿ. ಮುಖಗಳು ನೋಡಿ ಎಲ್ಲ ಹೇಗಾಗಿದೆ ಅಂತ. ರಾತ್ರಿ ಹತ್ತಿದ್ದು ಬೆಳಗ್ಗೆ ಬಂದು ಇಲ್ಲಿ ತಲುಪಿದ್ದೀವಿ. ರಾಯಚೂರಿಂದ ಮಂತ್ರಾಲಯಕ್ಕೆ ತುಂಬ ಬಸ್ಗಳು ಹೋಗುತ್ತೆ, ಬಟ್ ನಾವು ಆಟೋದಲ್ಲಿ ಹೋದ್ವಿ. ಬಸ್ಗೂ ಕೂಡ 70-80 ರೂಪಾಯಿ ಆಗುತ್ತೆ. ಆದರೆ ಆಟೋದಲ್ಲಿ 100 ರೂಪಾಯಿ. ನಮಗೆ ಸ್ಟೇ ಆಗೋಕ್ಕೆ ಅಥವಾ ನಾವು ಫ್ರೆಶಪ್ ಆಗೋಕ್ಕೆ ರೂಮ್ ಕಡೆಗೆ ಕರ್ಕೊಂಡು ಹೋಗ್ತಾರೆ ಅಂತ ಆಟೋನೇ ಮಾಡ್ಕೊಂಡು ಹೋದ್ವಿ. ನಾವು ಲಗೇಜ್ ಇಡೋಕ್ಕೆ ಮತ್ತು ಸ್ನಾನ ಮಾಡೋಕ್ಕೆಲ್ಲ ರೂಮ್ ಮಾಡ್ಕೊಂಡ್ವಿ. 800 ರೂಪಾಯಿ ರೂಮ್ಗೆ, ಒಬ್ಬೊಬ್ರಿಗೆ 80-80 ರೂಪಾಯಿ ಬೀಳ್ತು. ನಾವು 10 ಜನ ಕರೆಕ್ಟಾಗಿ ಹೋಗಿದ್ವಿ. ಮೊದಲು 2 ಸಲ ಬಂದಾಗ ಬೆಳಗ್ಗೆ 5 ಗಂಟೆ ಅಷ್ಟೆಲ್ಲ ನಾವು ದರ್ಶನಕ್ಕೆ ಹೋಗಿ ನಿಂತಿದ್ವಿ. ಇದೇ ಫಸ್ಟ್ ಟೈಮ್ ದರ್ಶನಕ್ಕೆ ಹೋಗುವಷ್ಟರಲ್ಲಿ ಆಲ್ರೆಡಿ ಒಂದು 10:30 ಹತ್ತತ್ರ ಆಗ್ಬಿಟ್ಟಿತ್ತು ಅಂತ ಅನಿಸುತ್ತೆ. ಇದು 3ನೇ ಸಲ ಹೋಗ್ತಿರೋದು ನನ್ನ ಮಂತ್ರಾಲಯಕ್ಕೆ. ಲಾಸ್ಟ್ ಇಯರ್ ಕೂಡ ಹೋಗಿದ್ದೆ, ಆ ವಿಡಿಯೋ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಲಾಸ್ಟ್ ಇಯರ್ ಹೋದಾಗ ಎಲ್ಲ ದೇವಸ್ಥಾನಗಳದ್ದು ವಿಡಿಯೋ ಮಾಡ್ಕೊಂಡಿದ್ದೆ. ಅಂದರೆ ಮಂತ್ರಾಲಯದಲ್ಲಿ ರಾಯರನ್ನು ಬಿಟ್ಟು ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನ, ಬಿಚ್ಚಾಲಮ್ಮ ಮತ್ತು ಅಪ್ಪಣ್ಣಾಚಾರ್ಯರ ಮನೆ, ಇದೆಲ್ಲ ತುಂಬ ಪ್ಲೇಸ್ಗಳಿದೆ. ಆದರೆ ಈ ಸಲ ಅಲ್ಲೂ ಹೋಗಲಿಲ್ಲ. ಯಾಕಂದರೆ ಆಲ್ರೆಡಿ ನಾನು ಮೊದಲೇ ಹೇಳ್ದಾಗೆ ನಾವು ಟ್ರೈನ್ ಬುಕ್ ಮಾಡ್ಕೊಂಡ್ಬಿಟ್ಟಿದ್ವಿ. ಅಷ್ಟರಲ್ಲಿ ಅಲ್ಲಿಗೆ ಹೋಗಬೇಕಿತ್ತು. ಹಾಗಾಗಿ ನೋಡಿದ್ವಲ್ಲ 2-3 ಸಲ ಅಂದ್ಕೊಂಡು ಹೋಗಲಿಲ್ಲ.
ಈ ಬೇಸಿಗೆ ರಜದಲ್ಲಂತೂ ಮಕ್ಕಳಿಗೆಲ್ಲ ರಜಾ ಇರೋದಕ್ಕೋ ಅಥವಾ ಏನೋ ಅಂತ ಗೊತ್ತಿಲ್ಲ, ಫುಲ್ಲು ರಶ್ ಅಂದರೆ ರಶ್ಶು. ನಾನು ಮೈಸೂರಿಂದ ಹೊರಟಿದ್ದು, ಅಲ್ಲಿಂದ ಹೊರಟು ಮಂತ್ರಾಲಯಕ್ಕೆ ಬಂದಿದ್ದು. ಅದೊಂದು ವೀಡಿಯೋ ಮಾಡ್ಕೊಳ್ಳೋಣ, ಒಂದು ರೀಲ್ ಮಾಡ್ಕೊಳ್ಳೋಣ ಅಂತ ಒಂದು ವೀಡಿಯೋ ಮಾಡಿಸ್ಕೊಂಡೆ. ಮೊದಲು ಡೈರೆಕ್ಟಾಗಿ ನಾವು ದೇವಸ್ಥಾನದ ಒಳಗಡೆಗೇ ಎಂಟ್ರಿ ಹೋಗ್ತಿದ್ವಿ, ಇಷ್ಟೊಂದೆಲ್ಲ ಕ್ಯೂನಲ್ಲಿ ನಿಂತ್ಕೊಳ್ಳೋ ಅವಶ್ಯಕತೆ ಇರಲಿಲ್ಲ. ಬಟ್ ಇವಾಗ ತುಂಬ ರಶ್ ಇರೋದ್ರಿಂದ ಹೊರಗಡೆಯಿಂದನೂ ಕ್ಯೂ ಸಿಸ್ಟಮ್ ಮಾಡಿಬಿಟ್ಟಿದ್ದಾರೆ. ಶಾರೋ ಕೂಡ ಮಠದ ಮುಂದೆ ನನಗೂ ಒಂದು ವೀಡಿಯೋ ಮಾಡಿಕೊಡಮ್ಮ ಅಂತ ಕೇಳಿದ್ಲು, ಹಾಗಾಗಿ ಅವಳಿಗೂ ಕೂಡ ಒಂದು ವೀಡಿಯೋ ಮಾಡಿಕೊಟ್ಟೆ. ನಾವು ಮೈಸೂರಿನಲ್ಲಿ ವೀಡಿಯೋ ಮಾಡ್ಕೊಂಡ್ವಿ, ಇಲ್ಲಿ ಬಂದು ಅದನ್ನು ಕಂಟಿನ್ಯೂಯೇಷನ್ ಮಾಡೋಣ ಅಂತ, ಬಟ್ ಆಗಲಿಲ್ಲ. ಒಂದೇ ಪ್ಲೇಸ್ ಆದರೆ ಅಷ್ಟು ಅರ್ಜೆನ್ಸಿ ಇರಲ್ಲ, ನಿಧಾನಕ್ಕೆ ಮಾಡಿಕೊಂಡು ಹೋಗ್ಬೋದು. ಬಟ್ ನಾವು ಸ್ವಲ್ಪ ದಿನದಲ್ಲಿ ಒಂದಷ್ಟು ಪ್ಲೇಸ್ಗಳನ್ನ ಕವರ್ ಮಾಡಬೇಕಂತ ಹೇಳಿದ್ರೆ ಅರ್ಜೆಂಟ್ ಇದ್ದೇ ಇರುತ್ತೆ. ಇಲ್ಲಿ ನೋಡಿ, ಮಂತ್ರಾಲಯದಲ್ಲೂ ಕೂಡ ಬಿಟ್ಟಿಲ್ಲ ಇವರು, ಎಲ್ಲ ಕಡೆ ಕೈದು ಬಳೆ, ದಾರ ಅದು ಇದು ತೆಗೆದಿಟ್ಟಿದ್ದಾರೆ. ನಾನು ನಿಮ್ಗೆ ತೋರಿಸಿದ್ದಲ್ವ ಒಂದಷ್ಟು ಸೀರೆಗಳು, ಅದರಲ್ಲಿ ಈ ಸೀರೆ ಕೂಡ ಒಂದು, ಇದು 1,000 ದುಡ್ಡು ಅಷ್ಟೇ. ಪರವಾಗಿಲ್ಲ, ಹೆಚ್ಚು ಕಡಿಮೆ ಮೈಸೂರು ಸಿಲ್ಕ್ ಸೀರೆ ಥರನೇ ಕಾಣಿಸ್ತಿದೆ. ಇದು ಮಂಚಾಲಮ್ಮ ದೇವಸ್ಥಾನ. ರಾಯರನ್ನ ನೋಡೋಕ್ಕೂ ಮುಂಚೆ ಮೊದಲು ಈ ದೇವಿಯನ್ನೇ ನೋಡ್ಕೊಂಡು ಒಳಗಡೆ ಹೋಗಬೇಕು. ನೋಡಿ, ಇಲ್ಲಿ ಪೂರ್ತಿ ಎತ್ತರವಾಗಿ ಇಲ್ಲಿ ಮೆಟ್ಲೆಲ್ಲ ಮಾಡಿದ್ದಾರೆ. ರಾಯರ ಮಠದ ಪಕ್ಕದನೇ ಎಡಭಾಗದಲ್ಲಿ ಮಾಡಿದ್ದಾರೆ. ಈ ಕಡೆ ಸೈಡು ಆ ಕಡೆ ಸೈಡ್ ಎಲ್ಲ ನೋಡ್ತಿದ್ರೆ ಜನಜಂಗುಳಿ ಅಂದರೆ ಜನಜಂಗುಳಿ, ಅಷ್ಟು ರಶ್ ಇತ್ತು. ಆದರೂ ಕ್ಯೂ ಬೇಗ ಬೇಗ ಪಾಸ್ ಆಗ್ತಿತ್ತು, ಬೇಗನೆ ದರ್ಶನ ಆಯಿತು, ತುಂಬ ಹೊತ್ತೇನು ಕಾಯಿಸಲಿಲ್ಲ. ಈ ಥರ ಕ್ಯೂ ಸಿಸ್ಟಮ್ ನೋಡಿದಾಗೆಲ್ಲ ನನಗೆ ಧರ್ಮಸ್ಥಳ ನೆನಪಾಗುತ್ತೆ. ಈಗ ಎಲ್ಲ ಕಡೆ ಈ ಥರ ಕಂಬಿಗಳನ್ನ ಹಾಕ್ಸ್ಬಿಟ್ಟಿದ್ದಾರೆ, ಸುತ್ತಿ 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 ಸಾಕಾಗುತ್ತೆ. ಮಧ್ಯ ಮಧ್ಯ ಎಲ್ಲ ಕಡೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಿದ್ದಾರೆ. ನಮ್ಮ ಈ ಸುಂದರ ಪ್ರಯಾಣದ ಆಯೋಜಕರು ಇವರೇ. ಇವತ್ತೇ ಫಸ್ಟ್ ಟೈಮ್ ಇಷ್ಟಷ್ಟು ಏನು ಇವತ್ತೇ ಫಸ್ಟ್ ಟೈಮ್ ಇಷ್ಟಷ್ಟು. ಬೇರೆ ಕಡೆ ಆಲ್ಮೋಸ್ಟ್ ಎಲ್ಲ ದೇವಸ್ಥಾನದಲ್ಲೂ ಫೋನ್ ಅಲೋ ಇರೋದಿಲ್ಲ, ಆದರೆ ಮಂತ್ರಾಲಯದಲ್ಲಿ ಗರ್ಭಗುಡಿಗೆ ಹೋಗೋವರೆಗೂ ಫೋನ್ ಅಲೋ ಇರುತ್ತೆ. ಒಳಗಡೆ ಹೋಗಿ ಆರಾಮಾಗಿ ವಿಡಿಯೋ ಮಾಡ್ಕೋಬಹುದು. ನೋಡಿ, ಕೇಸರಿ ಧ್ವಜ ಎಷ್ಟು ಸ್ವಚ್ಛಂದವಾಗಿ ಹಾರಾಡ್ತಿದೆ ಅಂತ. ನಾನು ಲಾಸ್ಟ್ ಟೈಮ್ 2 ಸಲ ಬಂದಿದ್ದೆ ಅಲ್ವಾ, ಅದಕ್ಕಿಂತ ಹೆಚ್ಚಾಗಿ ಈ ಸಲನೇ ದೇವರನ್ನು ಇಷ್ಟು ಹತ್ತಿರದಿಂದ ಕಣ್ಣು ತುಂಬಿಸ್ಕೊಂಡಿದ್ದು ಈ ಸಲನೇ. ದೇವ್ರ ದರ್ಶನ ತುಂಬ ಚೆನ್ನಾಗಾಯಿತು. ಇಲ್ಲಿವರೆಗೂ ವಿಡಿಯೋ ಮಾಡಿಕೊಂಡೆ, ಇಲ್ಲಿಂದ ಒಳಗಡೆ ವಿಡಿಯೋ ಮಾಡ್ಕೊಳ್ಳೋ ಹಾಗಿಲ್ಲ, ಹಾಗಾಗಿ ಫೋನ್ ಸ್ವಿಚ್ ಆಫ್ ಮಾಡಿಟ್ಕೊಂಡೆ. ದೇವ್ರ ದರ್ಶನವನ್ನು ಮನಸ್ಸು ತುಂಬಿ ಮಾಡ್ಕೊಂಡು ಬಂದಮೇಲೆ ಈಗ ಹೊರಗಡೆ ಬಂದಿದ್ದೀವಿ. ಮಠದ ಒಳಭಾಗದಲ್ಲಿ ಎಲ್ಲ ಕಡೆ ಕೇಸರಿ ಧ್ವಜಗಳು ಹಾರಾಡ್ತಿದೆ. ಹೇಳಿದ್ನಲ್ಲ ಮೊದಲೇ, ಇವಾಗ ತುಂಬ ರಶ್ ಇದೆ ಅಂತ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅವರು ಒಂದು ಲೈಕ್ ಮಾಡಿ. ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡಿದವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಿಮಗೆ ಮಂತ್ರಾಲಯದಲ್ಲಿ ಮತ್ತೆ ಯಾವೆಲ್ಲ ದೇವಸ್ಥಾನ ಇದೆ ಅಂತ ಗೊತ್ತಾಗಬೇಕಂತ ಹೇಳಿದ್ರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ, ನಂದು ಲಾಸ್ಟ್ ಮಂತ್ರಾಲಯಕ್ಕೆ ಬಂದಿದ್ದ ವಿಡಿಯೋದು. ಸೊ ಚೆಕ್ ಮಾಡಿ, ಅಲ್ಲಿ ನೋಡಿ ಸಿಗುತ್ತೆ ನಿಮಗೆ. ರಾಯರ ಜೊತೆ ಒಂದು ಸೆಲ್ಫಿ ತೊಗೊಳ್ಳೋದೇ ಒಂಥರ ಖುಷಿ. ನಾವೆಷ್ಟೇ ದೊಡ್ಡವರಾಗಿದ್ದು ರಾಯರ ಮುಂದೆ ತುಂಬ ಚಿಕ್ಕ ಮಕ್ಕಳಾಗ್ಬಿಡ್ತೀವಿ. ಚಿಕ್ಕ ಮಕ್ಕಳು ಅಪ್ಪ ಅಮ್ಮನಿಗೆ ಬೇಡಿಕೆ ಇಟ್ಟ ಹಾಗೆ ನಾನು ಕೂಡ ರಾಯರ ಹತ್ರ ತುಂಬ ಬೇಡಿಕೆಗಳನ್ನ ಇಟ್ಟೆ. ಆದಷ್ಟು ಬೇಗ ನೆರವೇರಿಸ್ಕೊಡಪ್ಪ ಅಂತ, ಮೇಯ್ನಾಗಿ ನೆಮ್ಮದಿ ಕೊಡಪ್ಪ, ಆರೋಗ್ಯ ಕೊಡಪ್ಪ ಅಂತ ಕೇಳಿಕೊಂಡೆ. ಮಂತ್ರಾಲಯದಲ್ಲಿ ಮೇನ್ ಪ್ರಸಾದ ಅಂತ ಅಂದರೆ ಮಂತ್ರಾಕ್ಷತೆ. ಅದು ಕೈಗೆ ಬಂದಾಗ ನಮಗೆ ಆಗುವಂತಹ ಭಾವನೆನೇ ಬೇರೆ. ದೇವ್ರ ದರ್ಶನ ಎಲ್ಲ ಮುಗಿಸಿ ಇವಾಗ ನಾವು ಊಟದ ಕಡೆಗೆ ಹೋಗ್ತಾ ಇದ್ದೀವಿ. ಬೆಳಗ್ಗೆ ತಿಂಡಿ ಕೂಡ ತಿಂದಿರಲಿಲ್ಲ, ಹಾಗಾಗಿ ಊಟ ಮಾಡ್ಕೊಳ್ಳೋಣ, ಮೊದಲು ಪ್ರಸಾದ ತಿನ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ದೇವಸ್ಥಾನದ ಒಳಗಡೆ ಹೋಗುವಾಗ ನಮಗೆ ಅರ್ಜೆಂಟು ಹಣೆಗೆ ತಿಲಕವನ್ನು ಹಾಕಿಸ್ಕೊಳ್ಳೋದಕ್ಕಾಗಲಿಲ್ಲ. ನಾವು ಊಟಕ್ಕೆ ಹೋಗುವಾಗ ಸಿಕ್ಕಿದ್ರು ಪಾಪ ಇವ್ರ ಹತ್ರ ಎಲ್ಲರೂ ಹಾಕ್ಸ್ಕೊತಾ ಇದ್ದೀವಿ. ಕೆಲವೊಮ್ಮೆ ನಾವು ಪ್ರೇಕ್ಷಣೀಯ ಸ್ಥಳಗಳನ್ನ ನೋಡೋದಕ್ಕೆ ಹೋಗೋದು ಬರೀ ಆ ಪರಿಸರ ಅಥವಾ ಆ ವ್ಯೂವನ್ನು, ದೇವಸ್ಥಾನವನ್ನು ನೋಡ್ಕೊಂಡು ಬರೋದಕ್ಕೆ ಹೋಗಲ್ಲ, ನೆಮ್ಮದಿಗಾಗಿ ಹೋಗ್ತೀವಿ. ನಿಜವಾಗ್ಲೂ ರಾಯರ ಸನ್ನಿಧಿಗೆ ಹೋದರೆ ಒಂಥರ ನೆಮ್ಮದಿ ತಾನಾಗೇ ಬರುತ್ತೆ. ಎಷ್ಟು ಬಿಸಿಲಿರಲಿ, ಎಷ್ಟು ರಶ್ ಇರಲಿ, ಮನಸ್ಸಲ್ಲಿ ರಾಯರನ್ನ ನೆನಪು ಮಾಡ್ಕೊಂಡು ಹೋಗ್ತಿದ್ರೆ ಏನೂ ಕಾಣಿಸೋದೇ ಇಲ್ಲ. ಮನಸ್ಸು ತುಂಬಿದ ಸಂತೋಷ ತಾನಾಗೇ ಬರುತ್ತೆ. ದರ್ಶನಕ್ಕೆ ಎಷ್ಟು ಕ್ಯೂ ಇತ್ತು, ಊಟಕ್ಕಾದರೆ 2ರಷ್ಟು ಕ್ಯೂ ಇತ್ತು. ನಾವು ಹೋಗಿ ನಿಂತ್ಕೊಂಡ್ರೆ ನಾವು ನಡ್ಕೊಂಡು ಹೋಗೋದೇ ಬೇಡ, ಹಿಂದೆಯಿಂದ ಅವರೇ ತಳ್ಕೊಂಡು ಹೋಗ್ತಿದ್ರು. ಬೆಳಿಗ್ಗೆ 11 ಗಂಟೆಯಿಂದ 2 ಗಂಟೆವರೆಗೆ, ಸಂಜೆ 7:30 9 ಗಂಟೆವರೆಗೆ ಇಲ್ಲಿ
ಪ್ರಸಾದ ಸಿಗುತ್ತೆ. ಹೊರಗಡೆಯಿಂದ ಬಂದಮೇಲೆ ಒಳಗಡೆ ಕೂಡ ಈ ಥರ ಕಂಬಿಗಳನ್ನ ಹಾಕಿದ್ದಾರೆ. ಇಲ್ಲೂ ಒಂದು 2-3 ರೌಂಡ್ ಹೊಡ್ಕೊಂಡು ಹೋಗಬೇಕು. ಆದರೂ ಬೇಗ ಪಾಸ್ ಆಗುತ್ತೆ. ಯಾಕಂದರೆ ಭೋಜನಾಲಯ ದೊಡ್ಡದಂದರೆ ಒಂದು ಎಷ್ಟಂತ ಹೇಳೋಕ್ಕಾಗಲ್ಲ, ಅಷ್ಟು ದೊಡ್ಡದಾಗಿದೆ. ಬಡಿಸೋರು ಕೂಡ ತುಂಬ ಫಾಸ್ಟಾಗಿ ಬಡಿಸ್ತಾರೆ. ನಾವೇ ಹೋಗಿ ಬಡಿಸ್ಕೊಬೇಕು. ಬೇಳೆ ಸಾಂಬಾರು ಮತ್ತು ಅನ್ನ ಮಾಡಿದರು, ಮೊಸರನ್ನ ಕೂಡ ಮಾಡಿದರು. ಜೊತೆಗೆ ಪಾಯಸ ಅಂತೂ ಸೂಪರಾಗಿತ್ತು. ನಾನು ಮೊಸರನ್ನ ಹಾಕ್ಸ್ಕೊಳ್ಳಿಲ್ಲ, ಬೇಳೆ ಸಾರನ್ನು ಮತ್ತು ಪಾಯಸವನ್ನು ಹಾಕಿಸ್ಕೊಂಡೆ. ಸುಮಿಗೆ ಪರಿಚಯ ಇದ್ದ ಅರ್ಕೆರೆಯವರು ಕೂಡ ಇಲ್ಲಿ ಪ್ರಸಾದ ಕೊಡೋದಕ್ಕೆ ಅಂತ ಬಂದಿದ್ದರು. ಅವರು ಕೂಡ ಬಡಿಸ್ತಾಯಿದ್ರು. ನಾವೆಲ್ಲಾದರೂ ದೂರ ಹೋದಾಗ ನಮ್ಮ ಪರಿಚಯದವ್ರು ಸಿಕ್ಬಿಟ್ರೆ ಇನ್ನೂ ಖುಷಿ ಅಲ್ವಾ. ಸೊ ಅವ್ರು ಬಡಿಸ್ತಿದ್ದು ವೀಡಿಯೋ ಮಾಡಿಕೊಂಡು ಅವ್ರ ಹತ್ರ ಮಾತಾಡ್ಕೊಂಡು ಬಂದ್ವಿ. ಹಾಲು ದೊಡ್ಡದಾಗಿರೋದ್ರಿಂದ ಮಧ್ಯ ಒಂದು ದೊಡ್ಡ ಫ್ಯಾನ್ ಹಾಕಿದ್ದಾರೆ. ಅದು ಒಳ್ಳೆ ಕಡ್ಡಿ ಥರದ ಫ್ಯಾನು. ಬಟ್ ಎಷ್ಟು ಚೆನ್ನಾಗಿ ಗಾಳಿ ಬೀಸ್ತಿತ್ತು ಅಂದರೆ ತುಂಬ ಚೆನ್ನಾಗಿ ಗಾಳಿ ಬೀಸ್ತಿತ್ತು. ನನ್ನ ಕಷ್ಟ ಸುಖ ಹೇಳ್ಕೊಳಕ್ಕಿರುವಂಥ ಅತಿ ಕೆಲವು ಫ್ರೆಂಡ್ಸ್ಗಳಲ್ಲಿ ಸುಮಿ ನೀವು ಕೂಡ ಒಬ್ಬರು. ಶಾರು ಮತ್ತು ಅಮ್ಮ ಇಬ್ಬರು ಕೈಗೆ ದಾರ ಹಾಕ್ಸ್ಕೋಬೇಕಂತ ಕೇಳಿದ್ರು. ಸೊ ಹಾಗಾಗಿ ಹಾಕ್ಸ್ಕೊಡ್ತಾ ಇದ್ದೀನಿ. ಪಾಪ ಶಾರದು ಊರಿಗೆ ಬರುವಷ್ಟರಲ್ಲೇ ಎಲ್ಲೋ ಬಿದ್ದೇ ಹೋಗಿದೆ, ಅದು ನೋಡ್ಕೊಂಡಿಲ್ಲ. ಮೆರೂನ್ ಕಲರ್ ದಾರ ಆಗಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ದೇವ್ರ ದರ್ಶನ ಮುಗಿಸ್ಕೊಂಡು ಪ್ರಸಾದ ಊಟ ಮಾಡಿಕೊಂಡು ವಾಪಸ್ ದೇವಸ್ಥಾನದ ಮುಂದೆ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಬಂದ್ವಿ. ಬಟ್ ಕಾಲು ಇಡೋದಕ್ಕಾಗ್ತಿರ್ಲಿಲ್ಲ, ಅಷ್ಟು ಸುಡ್ತಿತ್ತು ಕಾಲು. ಕೊನೆಗೆ ಚಪ್ಪಲಿ ಬಿಟ್ಟಿರೋ ಕಡೆ ಬಂದು ಚಪ್ಪಲಿ ಹಾಕ್ಕೊಂಡು 1-2 ವೀಡಿಯೋ ಮಾಡ್ಕೊಂಡ್ವಿ. ಮಂತ್ರಾಲಯಕ್ಕೆ 3 ಸಲ ಹೋಗಬೇಕು ಅನ್ನೋದು ಮನಸ್ಸಲ್ಲಿತ್ತು. ಇವಾಗ 3 ಸಲ ನೋಡಿ ಆಗಿದೆ. ನೆಕ್ಸ್ಟು ರಾಯರು ನಮ್ಮನ್ನ ಕರೆಸ್ಕೊಂಡ್ರೆ ಹೋಗೋಣ. ರಾತ್ರಿ ಹೊತ್ತು ಮೆರವಣಿಗೆ ಆಗೋದನ್ನು ನೋಡೋಣ ಅಂತ ಅಂದ್ಕೊತೀನಿ. ದೇವ್ರದ್ದು ಆನೆ ಮೇಲೆ ಮೆರವಣಿಗೆ ಆಗುತ್ತೆ ಅಂತ ಹೇಳ್ತಾರೆ ದೇವಸ್ಥಾನ ಸುತ್ತ. ಅದನ್ನು ಯಾವತ್ತೂ ನೋಡಿಲ್ಲ. ನೋಡೋಣ ಮುಂದೆ ಯಾವತ್ತಾದರೂ ರಾಯರ ಅನುಗ್ರಹ ಸಿಕ್ಕಿದ್ರೆ ಮತ್ತೆ ಮಂತ್ರಾಲಯ ದರ್ಶನಕ್ಕೆ ಬರೋ ಹಾಗಾಗುತ್ತಾ ಇಲ್ವಾ ನೋಡೋಣ. ಸದ್ಯಕ್ಕೆ ದೇವರು ಆರೋಗ್ಯ, ಆಯುಸ್ಸು ಮತ್ತು ಶಕ್ತಿ, ಬರುವಂತಹ ಶಕ್ತಿ ಕೊಟ್ಟರೆ ಬರೋಣ. ಹಾಗೂ ಅಲ್ಲೊಂದು ವಿಡಿಯೋ ಮಾಡಿದಲ್ವ, ಅದು ಕಂಟಿನ್ಯೂಯೇಷನ್ ವಿಡಿಯೋ ಇಲ್ಲಿ ಮಾಡಿದ್ದೀವಿ. ನೋಡೋಣ ರೀಲ್ಸ್ ಮಾಡೋಕ್ಕಾಗತ್ತಾ ಅಂತ. ಇವಾಗ ರೈಲ್ವೆ ಸ್ಟೇಷನ್ಗೆ ಬಂದಿದ್ದೀವಿ. ಆಮೇಲೆ ಮತ್ತೊಂದು ಖುಷಿ ವಿಚಾರ ಏನು ಗೊತ್ತಾ, ಈ ಸಲ ನಾನು ಅಂದ್ಕೊಂಡಿದ್ದೆ ಮಂತ್ರಾಲಯ ತಿರುಪತಿಗೆಲ್ಲ ಹೊಸ ಬಟ್ಟೆನೇ ಹಾಕೋಬೇಕು, ಒಂದು ಹಳೆ ಬಟ್ಟೆ ಹಾಕೋಬಾರ್ದಂತ. ದೇವ್ರ ಕೃಪೆಯಿಂದ ಹೊಸ ಬಟ್ಟೆಗಳೇನೋ ಸಿಕ್ತು. ಹೊಸ ಬಟ್ಟೆ ಸಿಕ್ಕಿದ ತಕ್ಕ ಹಾಗೆ ಊರಿಂದನೇ ಬಂದಿದ್ದರೆ ನಾನು ಊರಿಂದ ಕೂಡ ಹೊಸ ಬಟ್ಟೆ ಹಾಕ್ಕೊಂಡು ಬರ್ತಿದ್ದೆ. ಒಂದು ಡ್ರೆಸ್ ಇಟ್ಟಿದ್ದೆ, ಆದರೆ ಆಸ್ಪತ್ರೆಯಿಂದ ಬಂದಿದ್ದ ಕಾರಣ ಹಳೆ ಬಟ್ಟೆನೇ ಹಾಕ್ಕೊಂಡು ಬಂದಂಗೆ ಆಯಿತು. ಆದರೆ ಇಲ್ಲಿಂದ ಹಾಕ್ಕೊಂಡಿದ್ದೆಲ್ಲ ಹೊಸ ಬಟ್ಟೆಗಳೇ. ಹೋಗ್ತಾ ಲಗೇಜ್ ಜಾಸ್ತಿ ಆಯಿತು. ಓನ್ ವೆಹಿಕಲಲ್ಲಿ ಹೋಗದೆ ಈ ಥರ ಇಂಡಿಪೆಂಡೆಂಟಾಗಿ ಬೇರೆ ಮಾಮೂಲಿ ಪಬ್ಲಿಕ್ ವೆಹಿಕಲಲ್ಲಿ ಬಂದರೆ ಪ್ರಾಬ್ಲಮ್ ಫೇಸ್ ಮಾಡೋದೇನಂತ ಅಂದರೆ ಲಗೇಜ್ ಹೊತ್ಕೊಂಡೆಲ್ಲ ಓಡಾಡೋದು ತುಂಬ ಕಷ್ಟ. ನನ್ನ ಕೈಯಲ್ಲಿ ಒಂದು ಬ್ಯಾಗ್ ಇದೆ, ಹಾಗೆ ಅಬ್ಸರ್ವ್ ಮಾಡಿ. ಆ ಬ್ಯಾಗ್ ಕತೆ ತಿರುಪತಿಲಿ ಏನಾಯಿತು ಅಂತ ನಿಮ್ಗೆ ಹೇಳ್ತೀನಿ. ನಾವು ಬುಕ್ ಮಾಡಿದ್ದಂತಹ ಟ್ರೈನ್ ಬಂತು. ಇಲ್ಲಿಂದ 270 ಕೊಟ್ಟು ನಾವು ಬುಕ್ ಮಾಡ್ಕೊಂಡಿದ್ದು. ಆನ್ಲೈನ್ ಬುಕ್ಕಿಂಗೇ ಮಾಡ್ಕೊಂಡಿದ್ವಿ. ನನ್ನಂತೂ ಯಾವುದೇ ಜವಾಬ್ದಾರಿಗಳಿಲ್ಲ, ಎಲ್ಲ ಸುಮಿದೆ ಜವಾಬ್ದಾರಿ. ಒಂದು ಟ್ರೈನ್ ಬುಕ್ ಮಾಡೋದಿರಬಹುದು ಅಥವಾ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಯಾವ ಪ್ಲೇಸಿಗೆ ಯಾವಾಗ ರೀಚ್ ಆಗ್ತೀವಿ ಅನ್ನೋದಾಗಿರಬಹುದು, ಎಲ್ಲ ಪ್ರತಿಯೊಂದು ಅವರೇ ನೋಡ್ಕೊಳ್ಳೋದು. ಸೊ ನಾನಂತೂ ಟೆನ್ಷನ್ ಫ್ರೀ. ಹೇಳ್ತಾರಲ್ಲ ಸುಮ್ಮನೆ ಹೋಗಿ ಸುಮ್ಮನೆ ಬರೋದು ಅಂತ, ಹಾಗೆ ನನಗೆ ಯಾವಾಗಲೂ ಕಿಟಕಿ ಪಕ್ಕದ ಸೀಟ್ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಬಸ್ಸಲ್ಲಿ ಹೋದರೂ ಸುಮಾರು ಸಲ ವೀಡಿಯೋ ಮಾಡ್ಕೊತಿರ್ತೀನಿ. ಈಗ ಟ್ರೈನಲ್ಲಿ ಹೋದರೂ ಕೂಡ ಒಂದು ವೀಡಿಯೋ ಮಾಡಿಕೊಂಡೆ. ಈ ವಿಡಿಯೋಗೆ ಇನ್ಸ್ಟಾದಲ್ಲಿ ಒಂದು ರೀಲ್ ಕೂಡ ಹಾಕಿದ್ದೀನಿ. ನನಗೆ ಫೇವ್ರೇಟ್ ಸಾಂಗು ಅಮೃತ ವರ್ಷಿಣಿ ಫಿಲಮ್ದು ಮನಸ್ಸೇ ಬದುಕು ನಿನಗಾಗಿ ಅದು. ಸೊ ಆ ಹಾಡಿಗೆ 2 ಲೈನ್ಸ್ ಬರೆದು ಹಾಕಿದ್ದೀನಿ. ತುಂಬ ಚೆನ್ನಾಗಿದೆ. ಕೆಲವೊಮ್ಮೆ ಪ್ರೀತಿ ಬಾಂಧವ್ಯಕ್ಕೆ ಮಾತುಗಳು ಅಂದರೆ ಭಾಷೆ ಮುಖ್ಯ ಆಗಲ್ಲ ಅನ್ನೋದಕ್ಕೆ ಇದೊಂದು ಸಾಕ್ಷಿ. ನಾವು ಮಧ್ಯಾಹ್ನ ಊಟ ಮಾಡಿದ್ದು, ರಾತ್ರಿಗೆ ಚಪಾತಿ ಮಾಡ್ಕೊಂಡಿದ್ವಿ ಮನೇಲಿ. ಬಟ್ ಅಲ್ಲಿ ಆಂಧ್ರದವ್ರು ಯಾರೋ ಬಸ್ ಹತ್ಕೊಂಡು ಆ ಅಮ್ಮ ಅವ್ರ ಮಕ್ಕಳಿಗೆ ಅವ್ರ ಮೊಮ್ಮಕ್ಕಳಿಗೆಲ್ಲ ಊಟ ಬಡಿಸ್ತಿದ್ರು. ನಾನು ಬೇಡ ಅಂತ ಹೇಳಿದ್ರು. ನನಗೂ ಕೂಡ, ನನಗೆ ಮತ್ತು ಶಾರುಗೆ ಚಿತ್ರಾನ್ನ ಮತ್ತು ಮೊಸರನ್ನ ಹಾಕ್ಕೊಟ್ರು. ಆ ತಾಯಿದೆಷ್ಟು ತಾಯಿ ಹೃದಯ ಅಂದರೆ ಎಷ್ಟು ಕೈಂಡ್ ಪರ್ಸನ್ ಅಂತ ಹೇಳಿದ್ರೆ, ಅವ್ರನ್ನ ನೋಡಿ ನಿಜವಾಗ್ಲೂ ತುಂಬ ಖುಷಿಯಾಯಿತು. ನಾನು ಇರೋವರೆಗೂ ನೆನಪು ಮಾಡ್ಕೋಬೇಕು ಅನ್ನುವಷ್ಟು ಪ್ರೀತಿ ಅವರಲ್ಲಿತ್ತು.
ನಾವು ಕೊನೆಯಲ್ಲಿ ಬುಕ್ ಮಾಡ್ಕೊಂಡಿದ್ದು ಟ್ರೈನ, ಹಾಗಾಗಿ ಒಂದೊಂದು ಬೋಗಿನಲ್ಲಿ ಒಬ್ಬೊಬ್ಬರು ಇದ್ದಿದ್ದು. ಕೊನೆಯಲ್ಲಿ ಇಳಿಯುವಾಗ ಎಲ್ಲರೂ ಒಂದೇ ಬೋಗಿಗೆ ಬಂದು ಸೇರಿಕೊಂಡಿದ್ದು. ತಿರುಪತಿಗೆ ಬಂದು ತಲುಪುವಷ್ಟರಲ್ಲಿ 11 ಗಂಟೆ ರಾತ್ರಿ ಆಗಿತ್ತು. ತಿರುಪತಿಗೆ ಬಂದಮೇಲೆ ಏನೇನೆಲ್ಲ ಕಥೆ ಆಯಿತು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು.